ವೆಲ್ಕಮ್ ಟು ನ್ಯೂ ವಿಡಿಯೋ ಗಾಯ್ಸ್. ಇವತ್ತು ತುಂಬ ದಿನ ಆದಮೇಲೆ ಕಾವೇರಿ ನದಿ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ಇಷ್ಟೊತ್ತು ಕಾಲೇ ನಮ್ಮ ಕಾವೇರಿ ನದಿ ನೀರು ತುಂಬಿ ಫುಲ್ ಆಗಿಬಿಟ್ಟೆ ಇರೋದು. ಮಳೆ ಇಲ್ಲದ ಕಾರಣ ನಿಧಾನಕ್ಕೆ ನೀರು ಬರ್ತಿದೆ ಅಂತೆ. ಬನ್ನಿ ಎಷ್ಟು ಬಂದಿದೆ ನೋಡೋಣ, ಹಾಗೆ ದೇವಸ್ಥಾನಕ್ಕೂ ಹೋಗಿದ್ದು ಬಂದಂಗೆ ಆಗುತ್ತೆ ಅಂತ. ಆಮೇಲೆ ಇವಾಗ ನೀರು ಎಷ್ಟು ಬಂದಿದೆ ಅಂತ ಮೊದಲು ತೋರಿಸಿ ಆಮೇಲೆ ಮಾತಾಡ್ತೀನಿ. ಏನಕ್ಕಪ್ಪ ಅಂತಂದರೆ ಹೊಳೆಗೆ ಇಳಿಯೋ ಮೊದಲು ಫಸ್ಟು ನಿಧಾನಕ್ಕೆ ನೋಡಿ ಇಳಿಬೇಕು. ಏನಕ್ಕಂದ್ರೆ ನೀರು ಒಂದೇ ದಪ್ಪ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇರ್ತದೆ. ಬನ್ನಿ ನೋಡೋಣ ಎಷ್ಟು ಬಂದಿದೆ ಅಂತ. ನೋಡ್ಬೋದು ದೇವಸ್ಥಾನದ ಹತ್ರ ಬಂದೆ. ಒಂಥರ ದೇವಸ್ಥಾನದ ಹತ್ರ ಬಂದರೆ ಫೀಲೇ ಬೇರೆ ಥರ ಇರ್ತದೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಅಲ್ಲೇ ಗದ್ದೆಗೆಲ್ಲ ರೆಡಿ ಮಾಡ್ಕೊತಾವ್ರೆ. ಎಷ್ಟು ಬಂದಿದೆ ನೋಡೋಣ ಬನ್ನಿ ನೀರು. ಈ ದೇವಸ್ಥಾನ ಹೇಗೆ ಕಾಣಿಸ್ತಿದೆ ಅಂತ. ಮಳೆ ಆಗಿದ್ರೆ ತುಂಬ ಜನ ಬಿಡ್ತಾ ಇರೋರು ನೋಡೋಕ್ಕೆ. ಹೊಳೆನೆಲ್ಲ ಸ್ವಲ್ಪ ಕಡಿಮೆ ಇರ್ಬೋದು. ನೋಡೋಣ ಹೇಗಿದೆ ಅಂತ. ನೋಡ್ಬೋದು ದೇವಸ್ಥಾನದ ಹತ್ರ ಬಂದ್ವಿ. ಇಷ್ಟು ಬಂದಿದೆ ಅಂತ ಹೊಳೆ ನೋಡಿ. ಇಲ್ಲಿ ನೀರು ಬರ್ತಾ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಬರ್ತಿದೆ, ಆದರೂ ಮುಂಜಾಗ್ರತೆ ಕ್ರಮವಾಗಿರಬೇಕು ನೀವು. ಹೊಳೆಗೆ ಇಳಿಯೋ ಬದಲು ನೋಡಿ ಇಲ್ಲಿ ಬಟ್ಟೆ ಎಲ್ಲ ಸೆಣಿತಾವ್ರೆ. ನೀರು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಗೊತ್ತಿರಲ್ಲ. ನೋಡಿ ಇಲ್ಲಿ ಎಷ್ಟು ಬರ್ತಿದೆ ಅಂತ ನೀರು. ನಿಧಾನವಾಗಿ ಸ್ವಲ್ಪ ಮೇಲಕ್ಕೆ ಬರ್ತಿದೆ ನೋಡಿ. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಫುಲ್ ತುಂಬಿದ್ರೆ ಈ ದೇವಸ್ಥಾನ ಏನು ಕಾಣಿಸ್ತಿದೆ ಇದು ಮುಚ್ಚೋಗುತ್ತೆ. ಇದು ಇಲ್ಲಿ ಯಾರೋ ಹೋಗಿ ಅಲ್ಲಿ ಮಾತಾಡ್ತಾವ್ರೆ ನೋಡಿ. ಇದು ಹೊಸ್ದಾಗಿ ಈಶ್ವರನ ಕೂರ್ಸಕ್ಕೆ ಅಂದ್ಬಿಟ್ಟು ಮಾಡಿರೋಂಥ ಬ್ರಿಡ್ಜು. ದೇವಸ್ಥಾನ ಹೇಗಿದೆ ಅಂತ ಎಲ್ಲ ಮುಚ್ಚೋಗುತ್ತೆ. ಇಲ್ಲಿ ನಮ್ಮ ಗಾಡಿ ನಿಂತಿದೆಯಲ್ಲ ಅಲ್ಲಿವರೆಗೂ ನೀರು ಬರುತ್ತೆ. ಇದು ಫುಲ್ಲು ಮಳೆ ಜಾಸ್ತಿ ಆಗಿದ್ದಾಗ. ನೋಡ್ಬೋದು ಹೇಗಿದೆ ಅಂತ ಹೊಳೆ. ಅದ್ರ ಮೀನ್ಗೀನ್ ಹಿಡಿಯೋರು, ಈಜು ಹೋಗೋರು ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಹೋಗಿ ಹಿಡೀರಿ. ಏನಕ್ಕಂದ್ರೆ ನೀರು ಯಾವಾಗ ಜಾಸ್ತಿ ಆಗುತ್ತೋ ಗೊತ್ತಿರಲ್ಲ. ನೋಡ್ಬೋದು ಈಗ ಹೇಗೆ ಕಾಣಿಸ್ತಿದೆ ಅಂತ. ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀರು ಇವಾಗ ಎಷ್ಟು ಬಂದಿದೆ ಅಂತ. ಆಮೇಲೆ ಇಲ್ಲೊಂದು ಸ್ವಲ್ಪ ನೋಡಿ, ಎಲ್ಲ ನೀರೇನಾದ್ರು ತುಂಬ್ಕೊತು ಅಂದರೆ ಕಸ ಎಲ್ಲ ಒಳಗೆ ಹೋಗ್ತಾ ಇರೋದು. ಈಗ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಿತ್ತು, ಇನ್ನೂ ಓಪನ್ ಇಲ್ಲ. ಎಲ್ಲ ಇಲ್ಲೇ ಬಂದವರೆಲ್ಲ ಇಲ್ಲೇ ಎಲ್ಲ ಎಸ್ಬಿಟ್ಟು ಹೋಗ್ತಾರೆ ನೋಡಿ. ಇಲ್ಲಿ ಊಟದ ಪ್ಲೇಟು ಎಲ್ಲ ಕಾಣಿಸ್ತಿದೆ ಅಲ್ಲ ನೋಡಿ. ಇಲ್ಲಿ ನೀರು ಜಾಸ್ತಿ ಆದಾಗ ಇದೆಲ್ಲ ಇದಾಗುತ್ತೆ, ಒಳಗಡೆ ಹೋಗುತ್ತೆ. ನೋಡ್ಬೋದು ದೇವಸ್ಥಾನ ಈ ಕಡೆ ಇದೆ ನೋಡಿ. ಇಲ್ಲಿ ಕೆಲಸ ನಡೀತಿದೆ ಅನಿಸುತ್ತೆ ಈಗಲೂ. ಒಂಥರ ಫ್ರೆಶ್ಶು, ನಿಧಾನಕ್ಕೆ ವಾತಾವರಣ ತುಂಬ ಚೆನ್ನಾಗಿದೆ. ಈಗ ನಿಧಾನಕ್ಕೆ ಬೆಳಕಾಗೋ ಥರ ಕಾಣಿಸ್ತಿದೆ ನನಗೆ. ಅಲ್ಲಿ ಹೇಗೆ ನೀರು ಹೋಗ್ತಿದೆ ಅಂತ ನೋಡ್ಬೋದು ನೋಡಿ. ಇಲ್ಲಿ ಬೋಡೆ ಹಾಕೋರೆ, ಏನಂತ ಹಾಕೋರೆ ಅಂತ, ಮೀನು ಹಿಡಿಯೋದು ಮತ್ತು ನದಿ ದಡದಲ್ಲಿ ಈ ಥರ ಅನಧಿಕೃತ ಚಟುವಟಿಕೆ ಮಾಡುವುದು ನಿಷೇಧಿಸಲಾಗಿದೆ ಅಂತ. ಬರೀ ಸ್ನಾನಕ್ಕೆ ಮಾತ್ರ ಅಂತ. ಅಲ್ಲಿ ನೋಡಿದ್ರೆ ಬಟ್ಟೆ ಒಗಿತಾರೆ ಎಲ್ಲ ಮಾಡ್ತಾವ್ರೆ, ಆದರೂ ಬೋರ್ಡ್ ಹಾಕಿದ್ರು ಏನು ಕ್ರಮ ಇಲ್ಲ. ನೋಡ್ಬೋದು ಹೇಗಿದೆ ಅಂತ. ಇಲ್ಲಿ ನೋಡಿ ಬೋರ್ಡ್ನೇ ಹಾಕೋರೆ, ಆದ್ರೂ ಬಟ್ಟೆ ಸೆಳೆಯೋದು ಎಲ್ಲ ಮಾಡ್ತಾರೆ. ಒಟ್ಟಿನಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡ್ಬೋದು ಈ ಕಡೆಯಿಂದ ವ್ಯೂ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಳೇ ಬ್ರಿಡ್ಜ್ ಇದು. ಹಾಸನದಿಂದ ಬಂದವರು ಮೈಸೂರಿಗೆ ಸಾಗರಕಟ್ಟೆ ಮೇಲೆ ಆರಾಮಾಗಿ ಈ ಕಡೆ ಹೋಗ್ಬೋದು. ತುಂಬ ಗಾಡಿ ಈ ಕಡೆನೇ ಓಡಾಡೋದು. ಇದು ಬಂದು ಹಳೇ ಬ್ರಿಡ್ಜ್. ಇದು ಹೇಗಿದೆ ಅಂತ ನೋಡಿ, ಇಲ್ಲಿಂದ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಬಂದರೆ ಅಲ್ಲಿ ಗಿಡ ಎಲ್ಲ ಬೆಳ್ಕೊಂಡಿದ್ದೀರ, ಅಲ್ಲಿವರೆಗೂ ನೀರು ಬರುತ್ತೆ. ಇವಾಗ ಇಷ್ಟಿದೆ ಸದ್ಯಕ್ಕೆ. ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನಮ್ಮ ದೇವಸ್ಥಾನ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಇವೆಲ್ಲ ಹಳೇ ಮರಗಳು ನೋಡಿ ಯಾವ ರೀತಿ ಇದೆ ಅಂತ. ಆದರೂ ಸ್ವಲ್ಪ ಜನ ಕಡಿಮೆನೇ ಇವತ್ತು. ನೋಡಿ ಹೇಗಿದೆ ಅಂತ. ಎಲ್ಲ ಗದ್ದೆಗೆ ಎಲ್ಲ ರೆಡಿ ಮಾಡ್ತಾವ್ರೆ ನೋಡಿ. ಇಲ್ಲಿ ಎಲ್ಲ ಮುಳ್ಳೆಲ್ಲ ತೆಗ್ದು ಹೊಲದಲ್ಲೆಲ್ಲ. ಹಾಗೆ ಸುಮ್ಮನೆ ಈ ಕಡೆ ಬಂದಾಗ ಹಿಂಗೆ ಬಂದು ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು, ತೋರಿಸ್ತಾ ಇದ್ದೀನಿ. ಹೊಳೆ ಬಂದಿರೋದ್ರಿಂದ. ಹಿಂದನೇ ಆಂಜನೇಯ ಹಿಂಗೊಂದು ಕೈ ಮುಗ್ದು ಬನ್ನಿ ಇವಾಗ ಹೋಗೋಣ ಒಳಗಡೆ. ಹೋಗಿದ್ದು ಹಂಗೆ ಬರೋಣ. ನೋಡ್ಬೋದು ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಏನಾದರೂ ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಬೇಕು ಅಂದರೆ ಈ ಬೋರ್ಡ್ನ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಹೋಗಿದ್ದು ಬಂದ್ಬಿಡೋಣ ಒಳಗಡೆ. ಹಾಗೆ ಒಳಗಡೆ ಬಂದೆ ನೋಡಿ. ಇಲ್ಲಿ ಹೂವು ತಾನಾಗೆ ಉದುರುತ್ತಿದೆ ಎಲ್ಲ. ಇದು ಹೂವು ಯಾವುದಂತ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಎಷ್ಟು ಉದುರಿದೆ ಅಂತ. ಇದು ಹೂವಿನ ಹೆಸರು ನಮಗೆ ಗೊತ್ತು, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಮ್ಮ ಎಷ್ಟು ಜನಕ್ಕೆ ಗೊತ್ತು ಅಂತ. ನೋಡಿ ಎಷ್ಟು ಉತ್ತರಿದೆ ಅಂತ ಹೂವು.
ದರ್ಶನ ಎಲ್ಲ ಮಾಡ್ಕೊಬಂದಿತ್ತು. ಒಳಗಡೆ ಏನು ವೀಡಿಯೋ ಮಾಡಲಿಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ಹೂ ಬಗ್ಗೆ ಗೊತ್ತಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.